ಭಾರತ ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಅಪ್ಡೇಟ್ ಹೊರಬಂದಿದೆ. ಕಳೆದ ವಾರ ಘೋಷಿಸಲಾದ ಈ ಒಪ್ಪಂದದ ಫ್ಯಾಕ್ಟ್ ಶೀಟ್ನಲ್ಲಿ ಶ್ವೇತಭವನವು ಇದೀಗ ಪ್ರಮುಖ ಬದಲಾವಣೆ ಮಾಡಿದೆ. ಈ ಬದಲಾವಣೆ ಭಾರತಕ್ಕೆ ಗಮನಾರ್ಹ ಪ್ರಯೋಜನವನ್ನ ನೀಡುವಂತಿದೆ. ವಿಶೇಷವಾಗಿ ಬೇಳೆಕಾಳುಗಳಿಗೆ ಸಂಬಂಧಿಸಿದ ವಿವಾದಾತ್ಮಕ ಉಲ್ಲೇಖವನ್ನ ಫ್ಯಾಕ್ಟ್ ಶೀಟ್ನಿಂದ ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ. ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ಕಳೆದ ವಾರ ಮಧ್ಯಂತರ ವ್ಯಾಪಾರ ಒಪ್ಪಂದವನ್ನ ಘೋಷಿಸಿತ್ತು. ಅದಾದ ಬಳಿಕ ಶ್ವೇತಭವನವು ಬಿಡುಗಡೆ ಮಾಡಿದ ಫ್ಯಾಕ್ಟ್ ಶೀಟ್ನಲ್ಲಿ ಹಲವು ಅಂಶಗಳನ್ನ ವಿವರಿಸಲಾಗಿತ್ತು. ಅದರಲ್ಲಿ ಭಾರತವು ಕೆಲವು ಬೇಳೆಕಾಳುಗಳ ಮೇಲೆ ವಿಧಿಸಿರುವ ಆಮದು ಸುಂಕವನ್ನ ಕಡಿಮೆ ಮಾಡುತ್ತದೆ ಅಥವಾ ಸಂಪೂರ್ಣವಾಗಿ ತೆಗೆದುಹಾಕುತ್ತದೆ ಎಂದು ಹೇಳಲಾಗಿತ್ತು. ಈ ಅಂಶವು ದೇಶೀಯ ವಲಯದಲ್ಲಿ ಆತಂಕವನ್ನ ಹುಟ್ಟಿಸಿತ್ತು. ವಿಶೇಷವಾಗಿ ಭಾರತೀಯ ರೈತರು ಮತ್ತು ಬೇಳೆಕಾಳು ಉತ್ಪಾದಕರಿಗೆ ಇದು ಹಾನಿಕಾರಕವಾಗಬಹುದು ಎಂಬ ಅಭಿಪ್ರಾಯಗಳು ವ್ಯಕ್ತವಾಗಿದ್ದವು. ಭಾರತದಲ್ಲಿ ಬೇಳೆಕಾಳುಗಳು ಪ್ರಮುಖ ಕೃಷಿ ಉತ್ಪನ್ನವಾಗಿತ್ತು. ಲಕ್ಷಾಂತರ ರೈತರು ಇದರ ಉತ್ಪಾದನೆಯಲ್ಲಿ ತೊಡಗಿದ್ದಾರೆ. ಅಮೆರಿಕನ್ ಬೇಳೆಕಾಳುಗಳಿಗೆ ಸುಂಕ ಕಡಿತ ಮಾಡಿದ್ರೆ ಕಡಿಮೆ ದರದಲ್ಲಿ ಆಮದು ಆಗುವ ಉತ್ಪನ್ನಗಳು ದೇಶೀಯ ಮಾರುಕಟ್ಟೆಯಲ್ಲಿ ಸ್ಪರ್ಧೆಯನ್ನು ಹೆಚ್ಚಿಸಬಹುದು ಎಂಬ ಭಯವಿತ್ತು. ಇದರಿಂದ ಸ್ಥಳೀಯ ರೈತರಿಗೆ ಆದಾಯ ನಷ್ಟ ಉಂಟಾಗುವ ಸಾಧ್ಯತೆಗಳ ಬಗ್ಗೆ ಚರ್ಚೆಗಳು ನಡೆದಿದ್ದವು. ಇದೀಗ ಫ್ಯಾಕ್ಟ್ ಶೀಟ್ ನಿಂದ ಬೇಳೆಕಾಳುಗಳನ್ನ ಹೊರಗಿಟ್ಟಿರೋದು ಕೇವಲ ಪದ ಬದಲಾವಣೆಯಲ್ಲ, ವ್ಯಾಪಾರ ಮಾತುಕತೆಯಲ್ಲಿ ಭಾರತ ತನ್ನ ಹಿತಾಸಕ್ತಿಗಳನ್ನ ಕಾಪಾಡಿಕೊಂಡಿರುವ ಸಂಕೇತವಾಗಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇದು ಕೃಷಿ ವಲಯದಲ್ಲಿ ಸರ್ಕಾರದ ನಿಲುವಿಗೆ ಬೆಂಬಲ ನೀಡುವ ಹೆಜ್ಜೆಯಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.